ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರ? ನಾ ಅನ್ಕೋತೀನಿ ಚಲೋ ಅದಿರಂತ. ಇವತ್ತು ನಾನು ಸೀರೆ ಉಟ್ಕೊಂಡು ಹೆಂಗೆ ಕಾಣಿಸಾಕತ್ತೀನಿ ನೋಡಪ್ಪ. ಯಾಕಪ್ಪ ಅಂದ್ರೆ ನಾ ಸೀರೆ ಉಟ್ಕೊಂಡಿದ್ದೀವಿ. ಇವತ್ತು ನಾನು ಗಣಪತಿ ಬಪ್ಪಗೆ ನೋಡಕ್ಕೆ ಹೊಂಟೀವಿ. 9 ದಿನ ಆತು ಹೋಗೇ ಇಲ್ಲ. ನೋಡಿ ನಾ ಹೆಂಗೆ ಕಾಣಿಸಾಕತ್ತೀನಿ. ಮೇಕಪ್ ಏನೂ ಮಾಡಿಲ್ಲ, ನಾನು ಯಾವಾಗಲೂ ಮೇಕಪ್ ಮಾಡೇ ಇಲ್ಲ. ನೋಡಿ ನಾ ಹೆಂಗೆ ಕಾಣಿಸತ್ತೀನಿ ಬಿನಾ ಮೇಕಪ್ಲಿ. ನೋಡಿ ಬನ್ನಿ ನೀವು, ನಾವು ಮನೇಲಿ ಯಾರ್ಯಾರು ಹೊಂಟೀವಿ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಇದೆ ಅನ್ಲಿ ಒಂದು ಪಾಡ್ತದಾಗತ್ತೆ ಸರ್. एक तो ये सूट लेटा है, ऊपर से प्रेस भी मुझे करनी पड़ेगी। प्रेस करने में टाइम लगेगा, तो इस पेज के ना पेज में कुछ लगाया जाए और साथ में वो भाई मात्र नहीं है करने को है तो बाय हाथ कर इडी ले। पाई। नहीं वाली थी कि घर वाले इडी अंदर हो यार, सब तो इस तरह जो कर सकते हैं कर ले, तो इसलिए मैंने पहले थ्रेडिंग किया, पहले उसकी मॉइस्चराइजर लगाया, बैठ गई सूट को प्रेस करने। देखिए उधर आज मेरे घर में हल्दी है, इसलिए मैंने इसके बाद ये सूट लगाऊंगा, इसका बहुत हल्का है। ನೋಡಿ ಈಗ ನನ್ನ ಮಗಳಿಗೆ ನಾನು ಹಿಂಗೆ ತಯಾರು ಮಾಡೀನಿ. ನೋಡಿ ಯಾಕಪ್ಪ ಅಂದ್ರೆ ಮಳೆ ಬರಾಕತ್ತಿದ್ದು, ತಂಡ ಹತ್ತಬಾರ್ದು ಅಂತ ಕೇಸಿ ತಯಾರು ಮಾಡೀನಿ. ನೋಡಿ ಗಣಪತಿ ಬಪ್ಪಗೆ ನೋಡಕ್ಕೆ ಹೊಂಟೀವಿ. ನೋಡಿ ನಾವು ಅಂಬರ್ನಾಥ್ ಅಂತ ಸಿಟಿದಾಗ ಇರ್ತೀವಿ. ನೋಡಿ ಅಂಬರ್ನಾಥ್ ಸಿಟಿ ಈಗ ರಸ್ತೆ ಹೀಗಿದೆ, ಮಳೆ ಬಂದ್ ಕೇಸಿ ನೀರು ತುಂಬಿದೆ. ಅದಕ್ಕೆ ನನ್ನ ಹಸ್ಬೆಂಡಿಗೆ ಮುಂದೆ ಬಾ ಅಂತಂದಿದ್ದೆ. ನೋಡಿ ನಾವು ಎಷ್ಟು ಮಂದಿ ಬಂದಿದ್ದಾರೆ. ನೋಡಿ ನಾವು ಗಣಪತಿ ಬಪ್ಪಗೆ ಹೊಂಟೀವಿ. ಅಪ್ಪ ಹೇಗಿದೆ ಗಣಪತಿ ಬಪ್ಪ, ಹೀಗೆ ಬಂದ ನೋಡಿ. ಇಲ್ಲ ಬನ್ನಿ ನಿಮಗೆ ಎಲ್ಲರಿಗೂ ತೋರಿಸ್ತೀನಿ ಗಣಪತಿ ಬಪ್ಪ. ಯಾವಾಗಲೂ ಒಳಗೆ ಹೋಗುವಾಗ ಅಂದ್ರೆ ದೇವ್ರ ಮುಂದೆ ಹೋಗುವಾಗ ತಿಳಿ ಮ್ಯಾಗ ತಗೋಬೇಕು ಶೇರ್ಗ. ನೋಡಿ ಫೈನಲ್ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನಮ್ಮ ಗಣಪತಿ ಬಪ್ಪ ಹೇಗಿದೆ ಅಂತ. ನೋಡಿ ನಮ್ಮ ಗಣಪತಿ ಬಪ್ಪ ಹೇಗಿದೆ. ಗಣಪತಿ ಬಪ್ಪಕ್ಕೆ ಮೋದಕನ್ನು ಇಡ್ತೀನಿ, ಅಗರಬತ್ತಿನೂ ಇಡ್ತೀನಿ, ತೆಂಗಿನಕಾಯಿನೂ ಇಡ್ತೀನಿ. ಈಗ ನಾನು ಅದನ್ನು ಪೂಜೆ ಮಾಡ್ತೀನಿ. ಎಲ್ಲರೂ ಮಂದಿ ಪಾಳಿ ಹಚ್ಚಿದ್ರು, ನಾನು ಹಚ್ಚುವಾಗ ನನಗೆ ಅಂಜಿಕೆ ಬರಕತ್ತಿತ್ತು. ಏನಾದರೂ ತಪ್ಪು ಮಾಡಿದೆ, ಏನಾದರೂ ತಪ್ಪು ಅನ್ಕೇಸಿ ಫೈನಲ್ ಇದನ್ನು ಪುಡಿ ಹತ್ತು. ಈಗ ನನ್ನ ಮದುವೆ ಕೈಲಿಂದ ಹಾಕಿಸ್ತೀನಿ. ನೋಡಿ ಹೇಗಿರ್ತೀವಿ. ಆಮೇಲೆ ನಾನು ಉದ್ದಿನ ಕಡ್ಡಿ ಬೆಳೆದು ಫೈನಲಿ ಊಟ ಮಾಡೋಕ್ಕೆ ಹೊಂಟೀವಿ. ನೋಡಿ ಎಷ್ಟೋ ಮಂದಿ ಬಂದಿದ್ದಾರೆ ಪ್ರಸಾದ ತಿನ್ನಕ್ಕೆ. ನೋಡಿ ನಾನು ಬರ್ಕೊಂತೀನಿ, ಕುತ್ಕೊಂಡಿರ್ತಿಲ್ಲ. ಫೈನಲಿ ಈಗ ನನ್ನ ಮುಂದೆ ಪಿತೃಗಳಿಗೆ ಬಂತು, ಅದರೊಳಗೆ ಪ್ರಸಾದ ಕೇಸಿ ಈಗ ನಾವು ಮನೆಗೆ ಹೊಂಟೀವಿ. ನೋಡಿ ದಾರಿ ಮ್ಯಾಗ ಎಷ್ಟು ಕತ್ತಲಾದ. ಫೈನಲಿ ನಮ್ಮ ಮನೆ ಬಂದೀವಿ. ನಮಗೆ ಬೆಳಕು ಸಿಕ್ತು. ನನ್ನ ಹಸ್ಬೆಂಡ್ ಅವರು ನನಗೆ ಮನೆಗೆ ಬಿಟ್ಟು ಅವ್ರು ಹೊಳ್ಳಿ ಹೋಗ್ತಿದ್ದಾರೆ. ಯಾಕಪ್ಪ ಅಂದ್ರೆ ಅಲ್ಲಿ ಮಂದಿಗೆ ಎಲ್ಲ ಪ್ರಸಾದವನ್ನು ನೀಡಬೇಕಲ್ಲ, ಅದಕ್ಕೆ ಇದ್ದಾರೆ. ನಾ ಕೇಳಿದ್ದೀನಿ ಯಾವಾಗ ಬರ್ತೀನಿ ಅಂತ. ಅವರೊಂದು 5 ನಿಮಿಷಕ್ಕೆ ಬರ್ತೀನಿ ಅಂತ ಕೇಸಿ ಫೈನಲಿ ಅವ್ರು ಹೋದ್ರು. ನಾ ಈಗ ಬಾಗ್ಲ ಮುಚ್ಕೇಸಿ ಈಗ ನಾವು ನೋಡಿ ತಯಾರಾಗುವಾಗ ಬಟ್ಟೆಯನ್ನು ಅಲ್ಲಿ ಇಲ್ಲಿ ಒಗೆದು ಹೋಗಿದ್ದೇವೆ. ಅದನ್ನು ತಗೊಂಡು ನಾನು ಇಲ್ಲಿ ಅಲ್ಲಿ ಒಗೆದು ಹೋಗಿದ್ದ ಬಟ್ಟೆಯನ್ನು ಎತ್ತು ಕೇಸಿ ದಡಿ ಮಾಡ್ಕೇಸಿ ಇಡಬೇಕು. ನೋಡಿ ಹೇಗೆ ಮಾಡ್ಕೇಸಿ ಹೋಗಿದ್ದೇವೆ ನಾವು ಮನೆ. ನೋಡಿ ನನ್ನ ಮಗು ಹೇಗೆ ನೋಡಾಕತ್ತೈತಿ ನನಗೆ, ನಾ ಏನು ಮಾಡಾಕತ್ತೀನಿ ಅಂತ ನೋಡಾಕತ್ತಿದ್ದೆ. ನೋಡಿ ಹೇಗೆ ನೋಡಾಕತ್ತಾಗಿ ಈಗ ನಿದ್ದಿಗೆ ಬಂದಾದ. ಈಗ ನಾನು ಈ ಬಟ್ಟೆಯನ್ನು ದಡಿ ಮಾಡ್ಕೇಸಿ ಇಡಬೇಕು. ಓಕೆ ಬಾಯ್, ಗುಡ್ ನೈಟ್, ಬಾಯ್. ಫೈನಲಿ ಈಗ ನೋಡಿ ನನ್ನ ಮಗು ನಿದ್ದೆ ಬಂದಿದೆ, ಮಲಗಿಸ್ ಬಾಯ್.